ದುಬೈನಿಂದ ಚಿನ್ನ ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡ್ರು ನೋಡ್ರಿ. ದುಬೈನಿಂದ ಚಿನ್ನ ಸ್ಮಗ್ಲಿಂಗು 14 kg 800 ಗ್ರಾಮ್ 14 kg 800 ಗ್ರಾಮ್ ಚಿನ್ನ ಇದು. 12,56,00,000 ರೂಪಾಯಿಯ ಮೌಲ್ಯ. 12,56,00,000 ಮೌಲ್ಯ. ಎಲ್ಲ ಚೆಕ್ ಮಾಡಿ ಇದನ್ನು ಸೀಸ್ ಮಾಡ್ಕೊಂಡು, ಎಲ್ಲಿ ಅಂದರೆ ಲೆದರ್ ಜಾಕೆಟ್ ಹಾಕ್ಕೊಂಡಿದ್ರೆ ಜಾಕೆಟ್ ಒಳಗೆ ಇಲ್ಲಿ ಕಾಲಿಗೆಲ್ಲ ಅದನ್ನು ಚಿನ್ನದ ಗಟ್ಟಿ ಇಟ್ಕೊಂಡು ಸೆಲೋ ಟೇಪ್ ಬರ್ತಲ್ಲ, ಗಮ್ ಟೇಪ್, ಅವನ್ನೆಲ್ಲ ಸುತ್ಕೊಂಡು ಹಾಗೆ ಇದ್ದಿದ್ದು. ಅಲ್ಲೆಲ್ಲ ಪ್ರೊಸೀಜರ್ ಮಾಡೋದನ್ನು ಮಾಡಿ ಮನೆಗೆ ಕರ್ಕೊಂಬಂದರೆ ಮನೇಲಿ 2 ಕೋಟಿ ಮೌಲ್ಯದ ಒಡವೆ ಇತ್ತಂತೆ. 2 ಕೋಟಿ ಮೌಲ್ಯದ ಒಡವೆ, 2.5 ಕೋಟಿ ಕ್ಯಾಶ್, ಅಷ್ಟನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಒಟ್ಟು 17,29,00,000 ಮೌಲ್ಯದ ಚಿನ್ನ ಮತ್ತು ದುಡ್ಡು ಸೇರಿ 17,29,00,000. ತುಂಬ ದೊಡ್ಡ ಅಮೌಂಟ್ ಇದು. ಇಷ್ಟು ದೊಡ್ಡದೆಲ್ಲ ಸ್ಮಗ್ಲಿಂಗ್ ಸಿಗದ ಅಪರೂಪ. ಸೀಸ್ ಮಾಡ್ಕೊಂಡಿದ್ದಾರೆ. ಹೆಂಗೆ ದಾರಿ ಕಾಯ್ತಾ ಇದ್ರು? ಮೊದಲೇ ಇನ್ಫಾರ್ಮೇಷನ್ ಇತ್ತಾ? ಡೌಟ್ ಇತ್ತು. ಎಕ್ಸಾಕ್ಟ್ ನಂಬರ್ ಸಿಗಬೇಕು. ಬಟ್ ಈಗ ಸಿಕ್ಕಿರುವ ನಂಬರ್ ಪ್ರಕಾರ 1 ವರ್ಷದಲ್ಲಿ 40 ಸಲ ದುಬೈಗೆ ಹೋಗಿದ್ದಂತೆ ಈ ಹೆಣ್ಣುಮಗಳು. ರನ್ಯಾ ರಾವ್ 1 ವರ್ಷದಲ್ಲಿ ಹತ್ತತ್ರ 40 ಸಲ ದುಬೈಗೆ ಹೋಗಿದ್ದಾರೆ. ಆಯ್ತಪ್ಪ, ದುಬೈಯಲ್ಲಿ ಏನೋ ಬಿಸ್ನೆಸ್ ಇದೆಯಾ? ಇಲ್ಲ. ಹೋಗಲಿ, ಯಾರು ಹತ್ತಿರದ ಸಂಬಂಧಿಕರಿದ್ದಾರಾ? ಇಲ್ಲ. ಹೋಗಿದ್ಯಾಕೆ? ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂತ. ಟೂರಿಸ್ಟ್ ವೀಸಾ ತಗೊಳ್ಳೋದು, ಹೋಗೋದು, ಬರೋದು, ಟೂರಿಸ್ಟ್ ವೀಸಾ ತಗೊಳ್ಳೋದು, ಹೋಗೋದು, ಬರೋದು. 6 ಸಲ ಹಿಂಗೆ ಹೋಗಿದ್ದು ಹಂಗೆ ಬಂದಿದ್ದಂತೆ. ಈಗ ಟೂರಿಸ್ಟ್ ವೀಸಾ ಮೇಲೆ ಹೋದವರು ಸುತ್ತಬೇಕಲ್ಲ, ದುಬೈ ನೋಡ್ಕೊಂಡು ಅಡ್ಡಾಡ್ಕೊಂಡು ಬರಬೇಕು. ಇಲ್ಲ, ಹಿಂಗೆ ಹೋಗಿದ್ದು ಹಿಂಗೆ ಬಂದಿದ್ದು. ಒಂದು ಡೌಟ್ ಬಂದಿತ್ತು, ಇದು ಯಾಕೆ ಈ ಹೆಣ್ಣುಮಗಳು ಇಷ್ಟು ಸಲ ದುಬೈಗೆ ಹೋಗ್ತಿದ್ದಾಳೆ ಅಂತ. ಈ ಸಲ ಚೆಕ್ ಮಾಡೇ ಬಿಡಬೇಕು ಅನ್ನುವ ತೀರ್ಮಾನ. ಆ್ಯಂಡ್ ಇಟ್ ಈಸ್ ರೆವಿನ್ಯೂ ಇಂಟೆಲಿಜೆನ್ಸ್. ಅವರಿಗೆ ಅವರದ್ದೇ ಆದ ಬೇಹುಗಾರಿಕಾ ಮೂಲಗಳಿರ್ತವೆ. ಕಾಯ್ಕೊಂಡಿದ್ರು ಬಂದ ತಕ್ಷಣ ಚೆಕ್ ಮಾಡಿದ್ರೆ ಹಿಂಗೆ. ನಾ ಸುಮ್ಮನೆ ಅನ್ಕೋತಾ ಇದ್ದೆ, 14 kg 800 ಗ್ರಾಮ್ ಈ ಸಲ. ಒಂದೊಂದು ಸಲನೂ ಅಷ್ಟು ಚಿನ್ನ ತಂದಿದ್ರೆ ಎಷ್ಟು ಕ್ವಿಂಟಲ್ ಬಂದಂಗೆ ಆಯ್ತು ರೀ ಚಿನ್ನ. ಎಷ್ಟು ಕ್ವಿಂಟಲ್ ಚಿನ್ನ ಆಯಿತು ಅದನ್ನ ನಾನು ಲೆಕ್ಕಾಚಾರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ಎಷ್ಟು ಲಾಭ ಆಗುತ್ತೆ 1 kg ಚಿನ್ನವನ್ನು ಅಲ್ಲಿಂದ ಇಲ್ಲಿಗೆ ಸ್ಮಗಲ್ ಮಾಡಿದ್ರೆ ಅಂತ. ಒಂದು 10 ಲಕ್ಷ ರೂಪಾಯಿ ಅಂತೆ. ನಾಳೆ 10 ಗಂಟೆಗೆ ಅದನ್ನು ಡೀಟೇಲಾಗಿ ಕೊಡ್ತೀವಿ ಬೆಳಗ್ಗೆ. ಯಾಕೆ ಹಿಂಗಾಗುತ್ತಿದ್ದು ಅಂತ. 10 ಲಕ್ಷ ರೂಪಾಯಿ ಉಳಿಯುತ್ತಂತೆ. ಇದಕ್ಕೆ ದುಡ್ಡು ಇನ್ಯಾರೋ ಇನ್ವೆಸ್ಟ್ ಮಾಡಿರ್ತಾರೆ. ರನ್ಯಾ ರಾವ್ಗೆ 1 kg ತಂದು ಕೊಟ್ಟರೆ 1 ಲಕ್ಷ ಕಮಿಷನ್ ಇತ್ತು ಅಂತ ಸುದ್ದಿ. 1 ಲಕ್ಷ ಕಮಿಷನ್. ಉಳಿದವರು 9 ಲಕ್ಷ ಲಾಭ ಮಾಡ್ಕೋತಾರೆ 1 kgಗೆ. ಅಲ್ಲಿಗೆ ಯಶಸ್ವಿಯಾಗಿ ಈ ದುಬೈ ಟ್ರಿಪ್ಪನ್ನು ಮುಗಿಸ್ಕೊಂಡು ಮನೆ ತಲುಪಿದರೆ 14,80,000 ರೂಪಾಯಿ ರನ್ಯಾಗೆ ಬರ್ತಿತ್ತು. 14,80,000 ನೋಡ್ರಿ. ಜನ ಇಷ್ಟು ದುಡ್ಡು ದುಡಿಯೋದಕ್ಕೆ ಏನೇನೆಲ್ಲ ಕಷ್ಟಪಡ್ತಾರೆ. ಈಸಿ ಇದೆಯಲ್ಲ ಮಾರ್ಗ. ಒಂದು ಸಲ ಈ ಮನೆ ಸೇಫಾಗಿ ತಲುಪಿದ್ರೆ, ಯಾರ ಕೈಗೂ ಸಿಕ್ಕಾಕೊಳ್ಳದಂಗೆ ತಲುಪಿದ್ರೆ 14,80,000. ಒಂಥರ ಡೆಲಿವರಿ ಗರ್ಲ್ ಇದ್ದಂಗೆ. ಅಲ್ಲಿ ಯಾರೋ ದುಡ್ಡು ಕೊಟ್ಟಿರ್ತಾರೆ, ಫಿಕ್ಸ್ ಆಗಿರುತ್ತೆ, ಹೋಗೋದು, ತಗೊಳ್ಳೋದು, ಬರೋದು. ಬಹುಶಃ ಇವ್ರಿಗೆ ದುಬೈ ಏರ್ಪೋರ್ಟ್ನಲ್ಲೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದರ್ವೈಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋವಾಗ ಸಿಗಬೇಕಲ್ಲ. ಇದು ಹೆಂಗೆ ಬಂದರು ದುಬೈ ಏರ್ಪೋರ್ಟ್ನಿಂದ ಹತ್ಕೊಂಡು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ಅಥವಾ ಅಲ್ಲಿ ಏನು ತಗೊಂಡು ಹೋದರೆ ತಗೊಂಡು ಹೋಗಲಿ, ನಮ್ಮ ದೇಶದಲ್ಲಿ ವ್ಯಾಪಾರ ಆಗಿದೆಯಲ್ಲಪ್ಪ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವ ಮೈಂಡ್ಸೆಟ್ನಲ್ಲಿ ಏನಾದರೂ ದುಬೈನಲ್ಲಿ ಅಧಿಕಾರಿಗಳಿರ್ತಾರ ಗೊತ್ತಿಲ್ಲ. ಬಟ್ ನೋಡ್ರಿ, ಇದನ್ನು 14 kg 800 ಗ್ರಾಮ್ ಒಂದು ಸಲ ತಗೊಂಡು ಬರೋದು ಅಂದರೆ, ಒಂದೊಂದು ಸಲ ಹಿಂಗಾದರೆ ಸುಮ್ಮನೆ ಆನ್ ಆನ್ ಆ್ಯಾವ್ರೇಜ್ 10 ಲಕ್ಷ ಬರುತ್ತೆ ಅಂತ ಅನ್ಕೊಳ್ಳಿ. 40 ಸಲ ಹೋಗಿ ಬಂದರೆ 4 ಕೋಟಿ ರೂಪಾಯಿ ಆಯಿತು. ಯಾವನಿಗಿದೆ, ಯಾವನಿಗಿಲ್ಲ 4 ಕೋಟಿ ರೂಪಾಯಿ. ಸಿನಿಮಾ ಹೀರೋಯಿನ್ನು, ಅದರ ಜೊತೆಗೆ IPS ಆಫೀಸರ್ ಮಗಳು. ಹೋಗುವಾಗ ಸೆಕ್ಯೂರಿಟಿ ಪಾಯಿಂಟ್ ತನಕ ಹೋಗ್ಬಿಟ್ಟು ಬರ್ತಾರೆ. ವಾಪಸ್ ಬಂದರೆ ಲಗೇಜ್ ಬಂದು ಡ್ರಾಪ್ ಆಗುತ್ತಲ್ಲ, ಬೆಲ್ಟು, ಅಲ್ಲಿಂದ ಕರ್ಕೊಂಬರ್ತಾರೆ. ಯಾರಿಗುಂಟು ಯಾರಿಗಿಲ್ಲ. ಸೇಫಾಗಿ ಕಳಿಸೋದು, ಸೇಫಾಗಿ ಕರ್ಕೊಂಬರೋದು. ಇದು ನೇರವಾಗಿ ಬೆಂಗಳೂರು ಪೊಲೀಸರಿಗೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಕ್ಯೂರಿಯಾಸಿಟಿಗೆ ಒಂದಷ್ಟು ಮಾಹಿತಿ ತಗೋತಾ ಇರ್ತಾರೆ. ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಕೇಳಿಸ್ಕೊಡಿ. Directorate of Revenue Intelligence
ಏನು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇವತ್ತು ರಿಪೋರ್ಟ್ಗಳು ಬರ್ತಾ ಇದೆ. ನಮ್ಮ DGP ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ DRIನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ DRIನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ಡೈರೆಕ್ಟ್ರೇಟ್ ಮನುಷ್ಯನ ಆಸೆ ಕೊನೆಯೇ ಇಲ್ಲಲ್ಲ. ಆಗರ್ಭ ಶ್ರೀಮಂತ ಮಹಿಳೆ 3 ತಿಂಗಳಿಂದ ಮದುವೆ ಆಗಿದೆ ರೀ. ಗಂಡ ಒನ್ ಆಫ್ ದ ಟಾಪ್ ಆರ್ಕಿಟೆಕ್ಟ್ಸ್ ಆಫ್ ಕರ್ನಾಟಕ. ಗಂಡ ಮದುವೆ ಆಗಿದ್ದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಒಂದು ಮದುವೆ ಮಾಡ್ಕೊಳ್ಳೋದು ಅಂದರೆ ಕೆಳ ಮಧ್ಯಮ ವರ್ಗದ ಕುಟುಂಬವೊಂದರ ಜೀವಮಾನದ ಆದಾಯ ಕೊಡಬೇಕು. ಜೀವನ ಪರ್ಯಂತ ದುಡ್ದಿದ್ದೆಲ್ಲ ಖರ್ಚು ಮಾಡಿದ್ರೆ ತಾಜ್ ವೆಸ್ಟ್ ಎಂಡಲ್ಲಿ ಒಂದು ಮದುವೆ ಮಾಡ್ಕೊಳಕ್ಕಾಗೋದು. ತಾಜ್ ವೆಸ್ಟ್ ಎಂಡಲ್ಲಿ ಮದುವೆ ಮಾಡ್ಕೊಂಡಿದ್ವಿ ಹೆಣ್ಮಗಳು. ಆಮೇಲೆ ಬಾಡಿಗೆ ಅಪಾರ್ಟ್ಮೆಂಟ್ ಬಂದಿದ್ದು. ಅಪಾರ್ಟ್ಮೆಂಟ್ ಬಾಡಿಗೆನೇ ಕೆಲವೊಂದು ಸಲ ವಿಚಿತ್ರ ಅನ್ಸುತ್ತೆ, ಇಷ್ಟೆಲ್ಲ ಕೊಟ್ಟಿರ್ತಾರ ಅಂತ. 3 ಲಕ್ಷಗಟ್ಟಲೆ ಬಾಡಿಗೆ ಇರ್ತವೆ. ಈಕೆ ಬಂದಿದ್ದು ಯಾವ ಅಪಾರ್ಟ್ಮೆಂಟಿಗೆ ಬಾಡಿಗೆಗೆ ಬಂದಲಲ್ಲ, ಅಲ್ಲಿ ಮೊದಲು ಈ ನಾರ್ತ್ ಈಸ್ಟ್ ರಾಜ್ಯವೊಂದರ ಅಸ್ಸಾಂನ ಮುಖ್ಯಮಂತ್ರಿಯ ಮಕ್ಕಳಿದ್ರಂತೆ. ಅಸ್ಸಾಂ ಮುಖ್ಯಮಂತ್ರಿಯ ಮಕ್ಕಳಿದ್ರು ಆ ಮನೆಯಲ್ಲಿ. ಆ ಮನೆಗೆ ರಣ್ಯಾರಾವ್ ಬಾಡಿಗೆಗೆ ಬಂದಿದ್ದು ಗಂಡನ ಜೊತೆಗೆ. ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ ಅನ್ನೋದು ಇದಕ್ಕೆ. ಅನುಭವಿಸ್ತಾರೆ ಬಿಡಿ. ನಾವು ಮುಂದಿನ ಸದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.